ಇವತ್ತಿನ ಒಂದು ಐತಿಹಾಸಿಕವಾದಂಥ ಬೈಂದೂರು ಉತ್ಸವದ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ವಿಶೇಷವಾಗಿ ನಮ್ಮ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಆದರೂ ಕೂಡ ಸತತವಾಗಿ ಇಲ್ಲಿಗೆ ಭೇಟಿಯನ್ನು ಕೊಡುವ ಮುಖಾಂತರ ಇಲ್ಲಿಯ ಶಾಸಕರಿಗೆ ಬೆನ್ನನ್ನು ಚಪ್ಪರಿಸಿ ಅಭಿವೃದ್ಧಿಗೆ ಸಹಕಾರವನ್ನು ಕೊಡ್ತಿರುವಂಥ ನಮ್ಮ ಗೌರವಾನ್ವಿತ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ಗುರುರಾಜ್ ಗಂಟೆಹೊಳೆ ಅವರೇ, ಕ್ಷೇತ್ರ ಪಕ್ಕದಾದರೂ ಕೂಡ ಹಿರಿಯ ಅಣ್ಣನ ರೀತಿಯಲ್ಲಿ ನಮ್ಮ ಬೈಂದೂರು ಕ್ಷೇತ್ರದ ಎಲ್ಲ ಯಶಸ್ಸಿಗೆ ಒಂದು ಹಾರೈಕೆಯ ಒಂದು ಜಾಗದಲ್ಲಿರುವಂಥ ಗೌರವದ ಶಾಸಕರಾದಂಥ ಕಿರಣ್ ಕುಮಾರ್ ಕೊಡ್ಗೆ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದುಕೊಟ್ಟಂಥ ಎಲ್ಲ ಮಹನೀಯರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಒಬ್ಬ ವ್ಯಕ್ತಿ ಎಲ್ಲದೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅದರ ಹಿಂದಿರುವಂಥ ಎಲ್ಲ ಶಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ತಾ, ನಾವೆಲ್ಲರೂ ಕೂಡ ಕೇಳಿದೀವಿ ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತ ಹೇಳಿ. ಆ ರೀತಿ ನಮ್ಮ ಶಾಸಕರಂತ ಗುರುರಾಜ್ ಗಂಟೆಹೊಳೆ ಅವರು ಮಾಡ್ತಿರುವಂತ ಈ ಪವಿತ್ರವಾದಂಥ ಕಾರ್ಯದಲ್ಲಿ ನಿಮ್ಮ ರಾಘಣ್ಣನ ಹೆಸರು ಕೂಡ ನಿಮಿತ್ತವಾಗಿ ನಾನು ಜೊತೆಗಿದ್ರು ಕೂಡ ಇದರ ಸಂಪೂರ್ಣ ಯಶಸ್ಸು ಗೌರವಾನ್ವಿತ ನಮ್ಮ ಶಾಸಕರಂತ ಗುರುರಾಜ್ ಗಂಟೆಹೊಳೆ ಅವರು ಅವರಿಗೆ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತೀನಿ. ನಾನು ಅವರ ಮುಖಸ್ಥಿತಿ ಮಾತಾಡ್ತಾ ಇಲ್ಲ. ಮೊದಲನೇ ಬಾರಿಗೆ ಶಾಸಕರಾಗಿ ಅತ್ಯಂತ ಅನುಭವಿ ಸಮಾಜಮುಖಿಯಾದಂಥ ಕೆಲಸವನ್ನ ಮಾಡಿದಂಥ ಒಂದು ಪ್ರತಿಫಲ, ಪರಿವಾರದ ಒಂದು ಚೌಕಟ್ಟಿನಲ್ಲಿ ಬೆಳೆದಂಥ ಒಬ್ಬ ಕಾರ್ಯಕರ್ತ ಯಾವ ರೀತಿ ಒಬ್ಬ ಶಾಸಕನಾಗಿ ಕೆಲಸ ಮಾಡ್ಬೋದು ಅನ್ನಲಿಕ್ಕೆ ಗೌರವಾನ್ವಿತ ಗುರುರಾಜ್ ಗಂಟೆಹೊಳೆ ಅವರು ಒಂದು ಅತ್ಯುತ್ತಮ ಉದಾಹರಣೆ ಅಂತ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ 43 ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಗ್ರಾಮ ಉತ್ಸವ ಅಂತ ಮಾಡಿ ಸರ್ಕಾರ ಕೊಡುವಂತ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮೀಣ ಬದುಕದ ಜನರಿಗೆ ಅವರ ಮನೆಗೆ ತಲುಪಿಸಲಿಕ್ಕೆ ಅವ್ರದೇ ಆದಂತ ಒಂದು ತಪಸ್ಸು, ಆ ತಪಸ್ಸಿನ ಒಂದು ಪ್ರತಿಫಲ ಇದು ಗ್ರಾಮ ಉತ್ಸವ ಆಗಿ ಬೈಂದೂರು ಉತ್ಸವ ಆಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ. ಇದಕ್ಕೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮೆಲ್ಲರ ನಡೆದಾಡುವಂತಹ ದೇವರಾದಂಥ ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿನಿಂದ ನಮ್ಮ ಗುರುಗಳು ಇವತ್ತು ಆಗಮಿಸಿರದೆ ಒಂದು ದಟ್ಟ ಒಂದು ನಮಗೆ ಒಂದು ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರೆಲ್ಲ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಬೈಂದೂರು ಕ್ಷೇತ್ರ ಏನು ಒಂದು ಹಿಂದುಳಿದ ತಾಲೂಕಿನ ಪಟ್ಟಿ ಏನಿತ್ತು, ಗೌರವಾನ್ವಿತ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಇರ್ಬೋದು, ಇವತ್ತಿನ ಘನ ಸರ್ಕಾರದ ಹಾರೈಕೆ ಇರ್ಬೋದು. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಮಾತಾಡ್ತಾ ಇದ್ದೆ, ಹಿಂದೆ ನಿಮ್ದೇ ಸರ್ಕಾರ ಇದ್ದಾಗ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಸಹಕಾರ ಕೊಟ್ಟಿದ್ರಿ, ನಮ್ಮ ಸರ್ಕಾರ ಇದ್ದಾಗ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಒಂದು ತುದಿ ಮುಡಿಸ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ತಮ್ಮ ಅಮೃತ ಇವತ್ತು ನಮ್ಮ ಬೈಂದೂರಿನ KSRTC ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಯ್ತು ಅಂತೇಳಿ ಗೌರವಾನ್ವಿತ ಹಿರಿಯರಲ್ಲಿ ನಾನು ಮಾತಾಡ್ತಾ ಇದ್ದೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ನ ಅನೇಕ ಮುಖಂಡಗಳಲ್ಲಿ ಅತ್ಯಂತ ಗೌರವಿಸುವಂತ ಒಬ್ಬ ಹಿರಿಯ ಮುತ್ಸದಿ ಅಂದ್ರೆ ನಮ್ಮ ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರು. ದೇವರ ಅಧಿಕಾರ, ಲಕ್ಷ್ಮಿ, ಸರಸ್ವತಿ ಎಲ್ಲದೂ ಕೂಡ ಕೊಟ್ಟಿದ್ರು ಕೂಡ ಡೌನ್ ಟು ಅರ್ತ್ ಒಬ್ಬ ಗ್ರಾಮೀಣ ಪ್ರದೇಶದ ಜನರಿಗೆ ಬದುಕಿಗೆ ಏನೇನು ಶಕ್ತಿಯನ್ನು ತುಂಬಬೇಕು ಆ ದಿಕ್ಕಲ್ಲಿ ಸಂಪೂರ್ಣವಾದಂಥ ಕಾರ್ಯವನ್ನ ನಮ್ಮ ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದ ಆಗ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಿಗೆ ಮಾತಾಡುವಂಥ ಸಂದರ್ಭ ಅಲ್ಲ, ಗುರುಗಳು ಹೆಚ್ಚಿಗೆ ಕೂರ್ಸ್ ಮಾತಾಡುವಂಥ ತಪ್ಪು ಕೂಡ ನಾವು ಯಾರು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಇದನ್ನ ನಮ್ಮ ಬೈಂದೂರು ಉತ್ಸವವನ್ನ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಇದು ಬೈಂದೂರಿನ ಒಂದು ಯುವ ಜನತೆಯಲ್ಲಿ ಒಂದು ಅದ್ಭುತವಾದಂಥ ಪ್ರತಿಭೆಯನ್ನು ಕೂಡ ಗುರುತಿಸುವಂಥ ಒಂದು ಕಾರ್ಯಕ್ರಮ ಇರ್ಬೋದು. ನಮ್ಮ ಪ್ರವಾಸೋದ್ಯಮದ ಒಂದು ಹಬ್ಬ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಬೇಕು ಆ ದಿಕ್ಕಲ್ಲೂ ಕೂಡ ಗಮನವನ್ನ ಕೊಡ್ತಾ ಇದೀವಿ. ಇಕೋ ಟೂರಿಸಂ ಆಗ್ಲಿಕ್ಕೆ ಏನು ಗಮನ ಕೊಡಬೇಕು ಅದು ಕೂಡ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಗಮನವನ್ನ ಕೊಡ್ತಾ ಇದೀವಿ. ವಿಶೇಷವಾಗಿ ರೈಲ್ವೆ, ಹೈವೇ ಮತ್ತೆ ಮೂಲಭೂತ ಸೌಕರ್ಯಗಳು. ಇವತ್ತು ಗೌರವಾನ್ವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ಕೆಂಪುಕೋಟೆ ಮೇಲೆ ಅವರು ನಿಂತು ಮಾತಾಡ್ಬೇಕಾದಾಗ ನಮ್ಮ ದೇಶದ ಎಲ್ಲ ಕಡು ಬಡವರ ಮನೆಗಳಿಗೆ ಶೌಚಾಲಯಗಳನ್ನ ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಇತ್ತು, ಏನಪ್ಪ ನಮ್ಮ ಪ್ರಧಾನಮಂತ್ರಿಗಳು ಕೂಡ ರೆಡ್ ಫೋರ್ಟ್ ಮೇಲೆ ಶೌಚಾಲಯದ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ. ಅರೆ ಆಶ್ಚರ್ಯ ಆಯ್ತು. ಇವತ್ತು ಕೂಡ 10 ರಿಂದ 12 ಕೋಟಿ ಶೌಚಾಲಯಗಳು ಬಡವರ ಮನೆಗೆ ಅವಶ್ಯಕತೆ ಇತ್ತಲ್ಲ,
ಅದನ್ನ ಸಂಪೂರ್ಣ ಮಾಡುವಂತ ಕೆಲಸ ಆಯ್ತಲ್ಲ. ಗ್ರಾಮೀಣ ಅಭಿವೃದ್ಧಿ ಮನೆಗಳು ಬೇಕು, ರಸ್ತೆ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು. ನನಗಿನ್ನೂ ನೆನಪಿದೆ, ಯಡಿಯೂರಪ್ಪ ಸಾಹೇಬರು ಮೊದಲೇ ಬಾರಿ ಮುಖ್ಯಮಂತ್ರಿ ಆದಾಗ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಆ ಸ್ಥಾನದಲ್ಲಿ, ಸಂವಿಧಾನಬದ್ಧ ಸ್ಥಾನದಲ್ಲಿ ನಮ್ಮ ಧರ್ಮಸ್ಥಳದ ಮಂಜುನಾಥೇಶ್ವರ ಸನ್ನಿಧಿಯಾದಂಥ ನಮ್ಮ ವೀರೇಂದ್ರ ಹೆಗ್ಡೆಜಿ ಅವರು ಆ ಒಂದು ವೇದಿಕೆಯಲ್ಲಿ ಕೂತು, ಯಡಿಯೂರಪ್ಪನವರು ಪಕ್ಕದಲ್ಲಿ ಕೂತು ಈ ರಾಜ್ಯದ ಗ್ರಾಮೀಣ ಬದುಕಿಗೆ ಏನೇನು ಆಗ್ಬೇಕು ಅಂತೇಳಿ ಅವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಜಿ ಅವರು ಮಾರ್ಗದರ್ಶನ ಮಾಡಿದ್ದು ಇಡೀ ರಾಜ್ಯಕ್ಕೆ ಟೆಲಿಕಾಸ್ಟ್ ಆಗಿದ್ದು ಕೂಡ ನನ್ನ ಕಣ್ಮುಂದಿದೆ. ಆ ರೀತಿ ಗುರುಗಳ ಒಂದು ಅಪೇಕ್ಷೆ ತಕ್ಕಂತೆ ದೇಶ ಮತ್ತೆ ರಾಜ್ಯವನ್ನ ಕಟ್ಟುವಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ಬೇಕು ಅಂದ್ರೆ ಈ ರೀತಿಯಂತ ಚುನಾಯಿತ ಪ್ರತಿನಿಧಿಗಳಾದಂತ ನಮ್ಮ ಗುರುರಾಜ್ ಗಂಟೆಹೊಳಿ ಅವರು ಇರ್ಬೋದು, ನಮ್ಮ ಕಿರಣ್ ಕೊಡುಗೆ ಇರ್ಬೋದು, ಈ ರೀತಿ ಒಂದು ಸೇತುವೆಯಾಗಿ ಕೆಲಸ ಮಾಡಿದಾಗ ಮಾತ್ರ ಗ್ರಾಮೀಣ ಬದುಕನ್ನ ಹಸನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದಿಕ್ಕಲ್ಲಿ ಈ ಒಂದು ಬೈಂದೂರು ಉತ್ಸವ ಒಂದು ಅತ್ಯುತ್ತಮವಾದಂತ ಒಂದು ಬುನಾದಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗುರುರಾಜ್ ಗಂಟೆಹೊಳಿ ಅವರಿಗೆ ಮತ್ತೆ ಆ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಹಾರೈಸ್ತಾ, ವಿಶ್ವಾಸ ಇದೆ ನಮ್ಮ ತಾಯಿ ಬದುಕಿದ್ದಾಗ ಸಿಗಂದೂರು ತಾಯಿ ಚೌಡೇಶ್ವರಿ ಮತ್ತೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಪೂಜೆಗೆ ಅಂತ ಬರ್ತಾ ಇದ್ವಿ. ಆದರೆ ಇವತ್ತು ಆ ಎರಡೂ ತಾಯಿಯ ಪುಣ್ಯ ಸ್ಥಳವನ್ನ ಸೇವೆ ಸಲ್ಲಿಸುವಂತ ಒಂದು ಲೋಕಸಭಾ ಸದಸ್ಯನಾಗಿ ಆ ಕ್ಷೇತ್ರದ ಸದಸ್ಯನ ಕೆಲಸ ಮಾಡೋಂಥ ಒಂದು ಯೋಗ ನಂಗೆ ಸಿಕ್ಕಿದೆ ಅಂದ್ರೆ ವೇದಿಕೆ ಮೇಲುವಂತ ಗುರುಗಳ ಒಂದು ಆಶೀರ್ವಾದ ಮತ್ತೆ ವೇದಿಕೆ ಮುಂಭಾಗದಂತ ತಾಯಿಯಿಂದ ನಿಮ್ಮೆಲ್ಲರ ಒಂದು ಹಾರೈಕೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ, ಗುರುಗಳ ಒಂದು ಹಾರೈಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಆ ದಿಕ್ಕಲ್ಲಿ ನಮ್ಮ ಗುರುರಾಜ್ ಗಂಟೆಹೊಳಿ ಜೊತೆಗೆ ಒಂದು ಸೇತುವೆಯಾಗಿ ಈ ಕ್ಷೇತ್ರದ ಜನರಿಗೆ ತಲುಪಿಸುವಂತ ಕಾರ್ಯವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಉತ್ಸವ ಇವತ್ತು ಕೇವಲ ವೇದಿಕೆ ಉದ್ಘಾಟನೆ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ ಆಗಿದೆ. ಇವತ್ತು ನಾಳೆ ನಾಡಿದ್ದು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ದೇವ್ರ ದಯೆಯಿಂದ ನಾಳೆನೂ ರಜೆ ಇದೆ, ನಾಡಿದ್ದು ರಜೆ ಇದೆ. ಮತ್ತೆ ಬಿಸಿಲಲ್ಲಿ ಆ ಸಾಹಿತ್ಯ ಸಮ್ಮೇಳನದ ಸ್ಟಾಲ್ಗಳಿರ್ಬೋದು, ಬೇರೆ ಬೇರೆ ನಮ್ಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ಎಷ್ಟು ಒಳ್ಳೆ ಸ್ಟಾಲ್ ಹಾಕಿದ್ದಾರೆ. ಸಂಜೆ ಹೊತ್ತು ನಮ್ಮ ಮಕ್ಕಳನ್ನ, ನಮ್ಮ ಬೀಗರನ್ನ, ನಮ್ಮ ತಾಯಿಂದಿರನ್ನ ಕರ್ಕೊಂಡ್ಬಂದು ಇದೆಲ್ಲ ತೋರಿಸ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬೆರಗನ್ನ ತರುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಿದಾಗ ಇವತ್ತು ನಮ್ಮ ಗುರುರಾಜ್ ಗಂಟೆಹೊಳಿ ಅವರು ಬರೆಗಾಲಿನ ಸಂತ ಕೇವಲ ಯಾವುದೋ ಫೋಟೋಗೋಸ್ಕರ ಬರಿಗಾಲಲ್ಲ, ತನ್ನ ನಡೆ ಮತ್ತೆ ನುಡಿಯನ್ನು ಕೂಡ ಅಷ್ಟೇ ಶುದ್ಧವಾಗಿಟ್ಟುಕೊಂಡು ಈ ಪವಿತ್ರವಾದಂತ ಕ್ಷೇತ್ರದ ಕೆಲಸವನ್ನ ಗುರುರಾಜ್ ಗಂಟೆಹೊಳಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಗುರುಗಳ ಒಂದು ಆಶೀರ್ವಾದ ಯಶಸ್ವಿ ನಿಮ್ಮ ರಾಜಕೀಯ ಜೀವನದಲ್ಲಿ ಇನ್ನು ದೊಡ್ಡ ಹೆಜ್ಜೆಗಳನ್ನ ಇಡಂತ ದೊಡ್ಡ ಆಶೀರ್ವಾದ ದೇವ್ರು ನಿಮಗೆ ಮಾಡಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂಡು ಮತ್ತೊಮ್ಮೆ ಕಾರ್ಯದಲ್ಲಿ ಭಾಗವಹಿಸಿ ಮಾತಾಡುವಂತ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿಂತ ಎಲ್ಲ ಹಿರಿಯರಿಗೆ, ಗುರುಗಳಿಗೆ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.